ಬೋತ್ ಆರ್ ಪ್ಲೇ. ಇದು ಇಬ್ಬರದ್ದು ಆಟ, ಇದು ಇಬ್ಬರದ್ದು ಆಟ. ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆಗದಂತೆ ತಡೆಯುವ ಕೆಲಸವನ್ನು ಉಪಮುಖ್ಯಮಂತ್ರಿಗಳೇ ಮಾಡ್ತಾರೆ. ಯಾಕೆಂದ್ರೆ ಒಮ್ಮೆ ಸಂಪುಟ ವಿಸ್ತರಣೆ ಆಯಿತು, ಈ ಚರ್ಚೆಗೆ ಬ್ರೇಕ್ ಬೀಳುತ್ತೆ. ಅದರ ಅರ್ಥ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಕರ್ನಾಟಕದಲ್ಲಿ ಅಂತ. ಅಲ್ಲ ಸರ್, ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕನಸು ಎಲ್ಲೋ ದಿನದಿಂದ ದಿನಕ್ಕೆ ಕರಗ್ತಾ ಇದೆ ಈ ಅವಧಿಯಲ್ಲಿ ಅನ್ನೋ ಥರದ್ದು ಬೆಳವಣಿಗೆ ಆಗ್ತಾ ಇದೆ. ಅಲ್ಲಲ್ಲ, ಆ ಬೆಳವಣಿಗೆಗಳಾದರೂ ಅದನ್ನು ಚೆಕ್ಮೇಟ್ ಮಾಡುವುದಕ್ಕೆ ಹಿಸ್ ಟ್ರೈಂಗ್ ಇಸ್ ಬೆಸ್ಟ್. ಸಿದ್ದರಾಮಯ್ಯನವರಿಗೆ ಸರಿಸಮನಾಗಿ ನಿಲ್ಲುವಂಥ ಚಾಕಚಕ್ಯತೆ, ಚಾಣಾಕ್ಷತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡ್ತೀರಾ ನೀವು? ಇಡೀ ರಾಜ್ಯಾದ್ಯಂತ ಡಿ ಕೆ ಫಾಲೋವರ್ಸ್ ಅಂತ ನಿಮಗೊಂದು ಸಮುದಾಯ ಸಿಗಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಹಾಗೆ ಈ ಅಹಿಂದ ಅನ್ನುವ ಶಕ್ತಿ ಇದೆ ನೋಡಿ, ದಟ್ ಈಸ್ ಅ ಪವರ್ಫುಲ್. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ಅಂಥ ಪವರ್ಫುಲ್ ಅಹಿಂದ ನಾಯಕ ಇಲ್ಲ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ರಾಜ್ಯದಲ್ಲಿ ಬದಲಾವಣೆಯ ಪರ್ವ. ಮುಖ್ಯಮಂತ್ರಿ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮಂತ್ರಿಗಳಂತೂ ಬದಲಾಗ್ತಾರೆ, ಪಕ್ಕಾ ಬದಲಾಗ್ತಾರೆ. ಯಾಕೆಂದರೆ ಚುನಾವಣೆಗೆ 2 ವರ್ಷ ಇದೆ. 2 ವರ್ಷದಲ್ಲಿ ಈ ಥರದ ಮುಖಗಳನ್ನು, ಮಂತ್ರಿಗಳನ್ನು ಇಟ್ಕೊಂಡು ಇವ್ರು ಚುನಾವಣೆಗೆ ಹೋಗ್ಬಿಟ್ರೆ, ಈಗಾಗಲೇ ಸರ್ವೆ ರಿಪೋರ್ಟಲ್ಲಿ ಬಂದಿದೆ ಅಂತ ಕಾಂಗ್ರೆಸ್ನವ್ರು 78 ಜನ ಸೋಲ್ತಾರೆ ಅನ್ನೋ ಥರದ್ದು. ಇದಕ್ಕೇನಾದರೂ ಆಪರೇಷನ್ ಮಾಡೋಣ, ಸರ್ಜರಿ ಮಾಡೋಣ ಅಂತ ಹೈಕಮಾಂಡ್ ಕೂಡ ಪ್ಲ್ಯಾನ್ ಮಾಡ್ತಾ ಇದೆ. ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಒಂದು ಗುಂಪು, ಹೊಸ ಶಾಸಕರ ಗುಂಪು, ಅಥವಾ 2ರಿಂದ 3 ವರ್ಷ ಗೆದ್ದವ್ರ ಗುಂಪು, ಹಿಂಗೆ ಗುಂಪುಗಳನ್ನು ಮಾಡಿಕೊಂಡು ಇವರೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಏನು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ, ಮಂತ್ರಿ ಆಗಲಿಕ್ಕೆ ಯಾರ್ಯಾರಿಗೆ ಅವಕಾಶಗಳಿದ್ದಾವೆ, ಯಾರನ್ನು ಕಿತ್ತಾಕ್ತಾರೆ ಸಂಪುಟದಿಂದ, ಈ ಬಗ್ಗೆ ಮಾತನಾಡಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಹಾಗೂ ಹಿರಿಯ ಪತ್ರಕರ್ತರು ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಯಾರಿಗೆ ಲಕ್ ಮತ್ತು ಇನ್ಯಾರಿಗೆ ಕೋಕ್ ಅನ್ನುವಂಥ ವಾತಾವರಣ ಸರ್, ಇದು ಇಡೀ ವಾತಾವರಣ ಹೇಗಿದೆ ಅಂದರೆ, ಸೊ ಈಗಾಗಲೇ 22 ಜನ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತೊಂದು 6ರಿಂದ 8 ಜನ ಮತ್ತೆ ಹೋಗ್ತಾರೆ. ಸೊ ಒಂದು 30 ಜನ ಆಗ್ಬೋದು. ಅದ್ರಲ್ಲಿ ಭಾಳ ಸೀನಿಯರ್ಸ್ ಇದ್ದಾರೆ. ಜಯಚಂದ್ರ ಅಂತ ಸೀನಿಯರ್ ಸಚಿವರಿದ್ದಾರೆ. ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಸದಾ ಕಾಣಿಸಿಕೊಳ್ಳುವ ಅಶೋಕ್ ಪಟ್ಟಣ್ ಅವರಿದ್ದಾರೆ. ಸೊ ಸಾಗರದ ಶಾಸಕರಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಸೊ ಈ ತಂಡ ಹೋಗಿದೆ. ಎಲ್ಲರೂ 3 ಬಾರಿ 4 ಬಾರಿ ಆಯ್ಕೆಯಾದವರು. ಸೊ ಸಂಪುಟ ವಿಸ್ತರಣೆ ಮಾಡಿ ನಮಗೂ ಅವಕಾಶ ಕೊಡಿ ಅಂತ. ಇದು ಮೇಲ್ನೋಟಕ್ಕೆ ನೋಡುವಷ್ಟು ಸರಳ ಆಗಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಮೇಲ್ನೋಟಕ್ಕೆ ನೋಡುವಷ್ಟು ಸರಳ ಆಗಿಲ್ಲ ಅಂದರೆ, ಅಶೋಕ್ ಪಟ್ಟಣ್ ಅವರ ನೇತೃತ್ವ ಅಂದರೆ ಅವರು ಸಿದ್ದರಾಮಯ್ಯನವರು ಪಕ್ಕ ಸದಾ ಫೈಲ್ ಇಟ್ಕೊಂಡು ನಿಂತಿರ್ತಾರೆ. ನೀವು ನೋಡಿರ್ಬೋದು. ಹೌದು ಅಲ್ವಾ? ಸಚೇತಕರು ಕೂಡ ಅವರು ಒಂದು ರೀತಿಯಲ್ಲಿ ಹೌದು, ಸಿದ್ದರಾಮಯ್ಯನವರು ನೆರಳಿದ್ದಂತೆ. ಅವರು ಇದನ್ನು ಆರ್ಗನೈಸ್ ಮಾಡಿ ಕರ್ಕೊಂಡು ಹೋಗ್ತಿರುವ ಉದ್ದೇಶ ಏನಿರ್ಬೋದು. ಅದ್ರ ಜೊತೆಗೆ ಡಿ ಕೆ ಅವರು ಕೆಲವರು ಇದ್ದಾರೆ, ಅವರ ಬೆಂಬಲಿಗರಲ್ಲಿ ನಮ್ಮ ಮಾಗಡಿ ಇವರಿದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ. ಶಾಸಕರಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನೇತೃತ್ವ ವಹಿಸಿಕೊಂಡು ಇವರು ಕರ್ಕೊಂಡೋಗಿ ಅದಕ್ಕೊಂದು ಜೀವಂತಿಕೆಯನ್ನು ಕೊಡುವ ಯತ್ನವನ್ನು ಮಾಡ್ತಿರುವ ಉದ್ದೇಶ ಏನು, ಅದನ್ನು ನಾವು ಹೀಗೆ ಅನಲೈಸ್ ಮಾಡ್ಬೋದು. ಒಂದು, ಈ ರೀತಿ ಸಂಪುಟ ಪುನಾರಚನೆಯ ಪ್ರಶ್ನೆ ಏನಿದೆ ಅದು ಗಂಭೀರವಾಗಿ ಚರ್ಚೆ ಮಾಡುವುದಕ್ಕೆ ಪ್ರಾರಂಭ ಆದರೆ ಆವಾಗ ನಾಯಕತ್ವ ಬದಲಾವಣೆಯ ಪ್ರಶ್ನೆ ನೆಪಕ್ಕೆ ಸರಿ. ಹೌದು ಅಲ್ವಾ? ದಿಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಒಂದು 3 ಬಾರಿ 4 ಬಾರಿ ಆದವರನ್ನು ಮಂತ್ರಿ ಆಗುವುದಕ್ಕೆ ಅವ್ರ ಮೂಲಕ ಒತ್ತಾಯ ಮಾಡಿಸುವ ಮೂಲಕ ಡಿ ಕೆ ಅವರ ಬೆಂಬಲಿಗರೇನಿದ್ದಾರೆ, ಫಸ್ಟ್ ಟೈಮ್ ಆಯ್ಕೆಯಾದವರು 30 ಜನ, ಅವರ ಧ್ವನಿಯನ್ನು ಹತ್ತಿಕ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಇರುವ ಶಕ್ತಿ ಅಂದರೆ ಹೊಸದಾಗಿ ಆಯ್ಕೆಯಾದ 32 ಜನ. ದೇ ಆರ್ ಪವರ್ಫುಲ್ ವಿತ್ ಡಿ ಕೆ. ಯಾಕೆಂದ್ರೆ ಅವ್ರ ಟಿಕೆಟ್ ಕೊಟ್ಟು, ಸಂಪನ್ಮೂಲ ಕೊಟ್ಟು, ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧವನ್ನು ಹಚ್ಚಿ ಅಂತ ಒಂದು ಆ ರೀತಿ ನಿಷ್ಠೆ ಇದೆ. ಐ ಡೋಂಟ್ ಸಿ ದಟ್. ಅದು ಬಿಟ್ಟು ಉಳಿದಂತೆ ನೀವು ಹಳೆ ಕಾಂಗ್ರೆಸ್ಸಿಗರು ಕೆಲವರು ಡಿ ಕೆ ಜೊತೆಗಿದ್ದಾರೆ, ತನ್ವೀರ್ ಸೇಠ್ ಇಲ್ಲ ಸರ್. ಏನಾಗ್ಬಿಟ್ಟಿದೆ, ಈ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ರೀತಿ ಅಡ್ಕತ್ರಿಲಿ ಯಾವ ರೀತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು ಅಂದರೆ, ಈ ಕಡೆ ಡಿ ಕೆನ ಕೈ ಬಿಟ್ಟರೆ ಸಂಪನ್ಮೂಲ ಸಿಗಲ್ಲ, ಆ ಕಡೆ ಸಿ ಎಂ ಅವ್ರನ್ನ ಕೈ ಬಿಟ್ಬಿಟ್ರೆ ಮತಗಳು ಸಿಗಲ್ಲ, ಅಹಿಂದ ಮತಗಳು ಸಿಗಲ್ಲ, ಹಂಗೆ ಅನ್ನೋ ಥರದ ಕತೆಗಳು. ಇವ್ರ ಕಡೆ ಹೋಗೋಣ, ಅವ್ರ ಕಡೆ ಇವ್ರು ಕರೆದ್ರು ಹೋಗ್ತಾರೆ, ಅವ್ರು ಕರೆದ್ರು ಹೋಗ್ತಾರೆ. ಅಲ್ಲಲ್ಲ, ಅದ್ರಲ್ಲಿ ಕೆಲವರು ಹೇಳಿದ್ರಂತೆ, ನಿಮ್ಗೆ ಗೊತ್ತಿದೆಯೋ, ನಿಮ್ಗೆ ಗೊತ್ತಿರುತ್ತೆ ನಿಮಗೆ, ಡಿ ಕೆ ಅವ್ರ ಹತ್ರ. ಸೊ ಅವ್ರದ್ದು ಔತಣ ಕೂಟ ಎಲ್ಲ ಆಯ್ತಂದ್ರೆ ಕೆಲವರು ಕೈ ಕೊಟ್ಟಿದ್ರು. ಕೈ ಕೊಟ್ಟವ್ರು ಹೇಳ್ತಂತೆ, ಸರ್
ನಾವು ಎಂದಿದ್ರೂ ನಿಮ್ಮ ಪರವಾಗಿ. ಹ್ಮ್. ಆದರೆ ಏನು ಗೊತ್ತಾ, ಇದು ಸಿದ್ದರಾಮಯ್ಯ ಗೊತ್ತಾದರೆ ಹ್ಮ್. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸ್ವಲ್ಪ ಅವ್ರದ್ದು ಓಟ್ ಇದೆ ಸರ್, ಕೈ ಕೊಟ್ಬಿಡ್ತಾರೆ ನೆಕ್ಸ್ಟ್ ಇದಕ್ಕೆ. ಭಾಳ ಅವರು ಆರ್ಗನೈಸ್ ಸರ್, ಅವರು ಹೌದು, ಅವ್ರು ಕೈ ಕೊಟ್ಟು ಪರಮೇಶ್ವರ್ ಅವ್ರದ್ದೇ ರಿಸಲ್ಟ್ ನೋಡ್ಬಿಟ್ಟಿದ್ರೆ 2013ಕ್ಕೆ ನಾವು ಮುಳುಗೋಗ್ಬಿಡ್ತೀವಿ. ಬಟ್ ಎಂದಿದ್ರು ನಿಮಗೆ ಬೆಂಬಲ, ಆದರೆ ನಾವು ಅಲ್ಲಿರ್ತೀವಿ. ಸೊ ಈ ರೀತಿ ಶಾಸಕರು ಇದ್ದಾರೆ. ಸೊ ಒಟ್ಟಾರೆ ಈ 2 ಡೆವಲಪ್ಮೆಂಟ್ ಇದೆ ನೋಡಿ, ಇದು ಒಂದು ಇಂಟರ್ ರಿಲೇಟೆಡ್ ಅಂತ. ಒಂದು ಸಂಪುಟ ಪುನಾರಚನೆಯ ಪ್ರಶ್ನೆ ಏನಿದೆ, ಅದು ಈ ಚುನಾವಣೆಗಿಂತ ಮೊದಲೇ ಪ್ರಾರಂಭ ಆಗಿತ್ತು. ಅಶೋಕ್ ಪಟ್ಟಣ ಅವರ ನಾಯಕತ್ವ ಇದರಲ್ಲಿ ನಡೀತಾ ಇತ್ತು. ಅದಕ್ಕೆ ಕೌಂಟರ್ ಕೊಡುವ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಸಬೋಟೇಜ್ ಪ್ರಶ್ನೆ ಬಂತು. ದಾವಣಗೆರೆ ಚುನಾವಣೆಯಲ್ಲಿ ಸಬೋಟೇಜ್ ಮಾಡಿದವ್ರು ಯಾರೋ ಸಿದ್ದರಾಮಯ್ಯನವರ ಬೆಂಬಲಿಗರು ಸಬೋಟೇಜ್ ಮಾಡಿದ್ರು ಅನ್ನೋ ವರದಿ ಬಂತು. ಈ ಕೌಂಟರ್ ಆಗಿ ಅದು ಆದ ತಕ್ಷಣ ಇವರು ಡೆಲ್ಲಿಗೆ ಗೊತ್ತು. ಅಲ್ಲ ಸರ್, ಈಗ ಸಂಪುಟ ವಿಸ್ತರಣೆ ಡೆಲ್ಲಿಲಿ ಇದ್ದಾರೆ ಅನ್ನೋದಾದ್ರೆ ಈಗ ಖಾಲಿ ಇಲ್ಲ, ಯಾರನ್ನೋ ಬೇರೆಯವ್ರನ್ನ ತಗೊಳ್ಬೇಕಪ್ಪ ಅಂದ್ರೆ ಇರೋರನ್ನ ಕಿತ್ತಾಕ್ಬೇಕು. ಹೌದು, ಅಂತಲ್ಲಿ ಇಷ್ಟು ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಸೊ ಈ ರಾಜಕಾರಣದಲ್ಲಿ ನಾನು ಅಂಥದ್ರಲ್ಲಿ ನಂಬೋದೇ ಇಲ್ಲ. ಯಾಕೆಂತಂದ್ರೆ ನೀವು ತಕ್ಷಣ ಅದಾಗಲ್ಲ. ಯಾಕಂತ ಹೇಳ್ತೀನಿ, ಸಂಪುಟ ಪುನಾರಚನೆ ಮಾಡಿದರೆ ನೀವು 10 ಜನ 15 ಜನ ತೆಗೆಯುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡು ಇಲ್ಲ, ಸಿದ್ದರಾಮಯ್ಯನಲ್ಲ, ಯಾರು ಇಲ್ಲ. ಇಲ್ಲ ಸರ್, ಈಗ ಮಾಹಿತಿಗಳ ಪ್ರಕಾರ ಸರ್, ಈಗ ಒಂದು 6-8 ಜನರನ್ನ 6-8 ಜನ, ಅದೇ ಏನಕ್ಕೂ ಪ್ರಯೋಜನ ಇಲ್ದಿರೋ 6-8 ಜನ ಆಗಿ. ಅಲ್ಲ, ಏನಾದ್ರು ಪ್ರಯೋಜನಕ್ಕೆ ಇಲ್ದೇ ಇರೋರ್ನ ಯಾಕೆ ಇವ್ರು ಮಂತ್ರಿ ಮಾಡಿದ್ರು? ಅದು ಬೇರೆ ಬೇರೆ ಒತ್ತಡಗಳಿಗೆ ನೀವು ಈ ಜಾತಿ ಕಾರಣ ಇರುತ್ತೆ, ಯಾರ RB ತಿಮ್ಮಾಪುರ Yes. ಫಸ್ಟ್ Yes. ಅವರನ್ನ ಸಂಪುಟದಿಂದ ಕಿತ್ತಾಕೋ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತ. ಬಟ್ ಅದನ್ನಲ್ಲ, ಅದು ಸಮಸ್ಯೆ ಏನು ಗೊತ್ತಾ ಸರ್ ನಿಮಗೆ, ಜಾತಿ ಸಮೀಕರಣದಲ್ಲಿ ಅವ್ರು ಎಡಗೈ ಈಗ ಅಲ್ವಾ, ಅದರ ಜೊತೆಗೆ ಅವ ಹೇಗೆ ವರ್ಕ್ ಮಾಡದಂತೆ. ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ ಗೆದ್ಬಿಟ್ರೆ, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಸತೀಶ್ ಜಾರಕಿಹೊಳಿ ಗೆಲ್ಲಿಸಿದ್ರು ಅಂತ, ಆವಾಗ ತಿಮ್ಮಾಪುರಗೂ ಬರ್ಬೇಕಲ್ಲ ಅದು ಕ್ರೆಡಿಟ್. ಈ ಆಲ್ಸೋ ವರ್ಕ್ ದೇರ್. ಹೇಗೆ ತೆಗಿತೀರಿ ಕೇಳ್ತಾರ ಅವನು. ನಾನು ನೋಡಿ ಎಡಗೈ ಲಕ್ಷ್ಮೀ ಹೆಬ್ಬಾಳ್ಕರ್. ಎಸ್, ಇಂಥ ಪ್ರಶ್ನೆಗಳು ಬರ್ತವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಡುವುದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಹೋಗ್ತಾರೆ ಅಂತ ಹೆಂಗೆ ಹೇಳೋಣ ನಾವು? ಲಕ್ಷ್ಮಣ ಸವದಿಯಲ್ಲಿ ಬರಲೇಬೇಕಲ್ಲ, ಇಲ್ಲ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ. ಅದೆಲ್ಲ ದಟ್ ಇಸ್ ದ ಥಿಂಗ್. ಒಂದೇ ಜಿಲ್ಲೆಯವರು, ಒಂದೇ ಸಮುದಾಯದ ಇಬ್ಬರನ್ನ ಹೆಂಗೆ ತಗೋತಾರೆ? ಹೇಗೆ ಅಂತ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾಳೆ, ಅವಳು ಉಪಮುಖ್ಯಮಂತ್ರಿಗೆ ಹತ್ತಿರ ಇದ್ದಾರೆ, ಉಪಮುಖ್ಯಮಂತ್ರಿ ಬೆಳೆಸಿದ್ದವ್ರನ್ನ, ನೋಬಡಿ ಕ್ಯಾನ್ ಡಿನೈ ದ್ಯಾಟ್. ಸೊ ಅದರಿಂದ ಅವ್ರು ಕೈ ಬಿಡೋಕೆ ಹೋಗ್ತಾರೆ ಅಂತ ನನ್ನಲ್ಲ. KH ಮುನಿಯಪ್ಪನವ್ರನ್ನ ಬಿಟ್ಟು ಅವ್ರ ಮಗಳನ್ನ ತಗೋತಾರೆ ಅಂತಾರೆ. ಆ KH ಮುನಿಯಪ್ಪ ಅವರ ಡೆಲ್ಲಿ ರಾಜಕಾರಣ ಮಾಡ್ತಾ ಬಂದರು, ಕಳೆದ ಬಾರನೇ ತಗೋತಿರ್ಲಿಲ್ಲ ಅವರು. ಸೋನಿಯಾ ಗಾಂಧಿ ಫ್ಯಾಮಿಲಿ ಅಲ್ಲಿ ಇಲ್ಲಿ ಇರೋಂಥವ್ರು ಅಲ್ವಾ, ಅವರು ಅಷ್ಟು ಈಸಿಯಾಗಿ ಅಧಿಕಾರ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ. ಓಕೆ, ಮಧು ಬಂಗಾರಪ್ಪ ಅವ್ರನ್ನ ಬಿಟ್ಟು BK ಹರಿಪ್ರಸಾದ್ ಬರ್ತಾರೆ, ಆವಾಗ ಅದು ಚಾನ್ಸಸ್ ಇರ್ಬೋದು. ಮಧು ಬಂಗಾರಪ್ಪ ಏನಂದ್ರೆ, ಮಧು ಬಂಗಾರಪ್ಪ ಅವ್ರ ಮಂತ್ರಿ ಆಗಿದ್ದು ಬಿಕಾಸ್ ಆಫ್ DK ಶಿವಕುಮಾರ್ ಅಲ್ವಾ. ಈಗ ಹೊಸ ಕ್ಯಾಲ್ಕುಲೇಷನ್ನಲ್ಲಿ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಹತ್ರ ಇರೋದ್ರಿಂದ ಎಸ್ ಅವರಿಗೆ ಅಕೊಮಡೇಟ್ ಮಾಡಬೇಕು. ಅವಾಗ ಅನಿವಾರ್ಯವಾಗಿ ಮಂಕಾಳು ವೈದ್ಯರನ್ನ ಬಿಟ್ಟು RV ದೇಶಪಾಂಡೆ ಬರ್ತಾರೆ. ಅದು ಅರವಿಂದ್ ದೇಶಪಾಂಡೆ ಇಸ್ ಕ್ಲೋಸ್ ಟು ಸಿದ್ದರಾಮಯ್ಯ, ಮಂಕಾಳ ವೈದ್ಯ ಕ್ಲೋಸ್ ಟು DK. ಸೊ ಆ ಕಾರಣಕ್ಕಾಗಿ ಹಿಟ್ ರೈಡ್. ಆದರೆ ಬ್ರಾಹ್ಮಣರಲ್ಲಿ ನೀವು 2 ಜನರಿಗೆ ಕೊಡೋಕ್ಕಾಗಲ್ಲ. ವಾಟ್ ವಿಲ್ ಹ್ಯಾಪನ್ ಟು ದಿನೇಶ್ ಗುಂಡೂರಾವ್? ದಿನೇಶ್ ಗುಂಡೂರಾವ್ ಪ್ಲೇಸಿಗೆ UT ಖಾದರ್. ನೀವು ದಿನೇಶ್ ಗುಂಡೂರಾವ್ ಪ್ಲೇಸಿಗೆ ನೀವು UT ಖಾದರ್ ಅಂತ ತರೋಕ್ಕಾಗಲ್ಲ. ಮುಸ್ಲಿಂ ಕೋಟಾ, ಅವ್ರದ್ದು ಕೋಟಾನೇ ಬೇರೆ ಅಲ್ಲ. ಇದಕ್ಕೆ ಲೈಕ್ ಕೋಟಾ ಅಲ್ಲ, ಆರೋಗ್ಯ ಖಾತೆಗೆ ಆರೋಗ್ಯ ಖಾತೆ ಕೊಡ್ಬೋದು. ಬಟ್ ಆದರೆ ಸಮಸ್ಯೆ ಇರೋದೇನು ಅಂದ್ರೆ, ಅದಕ್ಕೆ ರಹೀಂ ಖಾನ್ ಅವ್ರನ್ನ ಬಿಡ್ತಾರೆ, ಮತ್ತೊಬ್ಬರನ್ನ ಅಲ್ಲಿ ಇವ್ರ ಸಿಂಗ್, ಅಜಯ್ ಸಿಂಗ್ನ ತಗೋತಾರೆ. ಅದು ಮಾಡ್ಬೋದು. ರಹೀಂ ಖಾನ್ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯ ಕೂಡ ಹೈಕಮಾಂಡ್ಗೂ ಇಲ್ಲ. ಸೊ ರಹೀಂ ಖಾನ್ ಬಿಡ್ಬೋದು. ರಹೀಂ ಖಾನ್ ಬಿಟ್ಟು ಇನ್ನೊಬ್ಬ ಮುಸ್ಲಿಮ್ಸ್ UT ಖಾದರ್ ತಗೋಬೋದು, ಅವ್ರು ಬಿಡಬೇಕು ಅಂತ. ಆದರೆ ಹಂಗೆ ನಮ್ಮ ಯಾರು ಶಿಡ್ಲಘಟ್ಟ ಸುಧಾಕರ್ ಅವ್ರನ್ನ ಬಿಟ್ಟು ಸುಬ್ಬಾರೆಡ್ಡಿ ಅವರು ಅಂತ ಹೇಳ್ತಾರೆ ಬಾಗೇಪಲ್ಲಿ, ಅದು ಮಾಡ್ಬೋದು. ಯಾಕಂದ್ರೆ ಒಂದು ಸುಧಾಕರ್ ಏನಿದಾರ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಎಲ್ಲರಿಗೂ ತೃಪ್ತಿ ಇದೆ ಅಂತ ಅನ್ಸಲ್ಲ. ಸೊ ಎಜುಕೇಟೆಡ್ ಮ್ಯಾನ್, ಅನುಮಾನ ಇಲ್ಲ. ಸೊ ಅದರಿಂದ ಆ ರಾಜಕೀಯ ಕಾರಣಕ್ಕಾಗಿ ಅಂಥದ್ದು ಮಾಡ್ಬೋದು. ಒಬ್ಬ ಒಕ್ಕಲಿಗಿನ ತೆಗೆದು ಇನ್ನೊಂದು ಒಕ್ಕಲಿಗನ ಹಾಕೋದು ದೊಡ್ಡ ಪ್ರಶ್ನೆ ಅಲ್ಲ, ಅದನ್ನ ಹೇಳ್ಬೋದು. ಅದಕ್ಕೆ ಅವರು ಸುಧಾಕರ್ ಅವ್ರೇನು ಪ್ರೊಟೆಸ್ಟ್ ಮಾಡೋ ಮನುಷ್ಯನೂ ಅಲ್ಲ, ಅವ್ರು ಹೋಗ್ಬೋದು. ಹಾಗೇನೆ ಮಧುನು ಏನು ಮಾಡೋಕ್ಕಾಗಲ್ಲ. ಮಧು ಬಂಗಾರಪ್ಪ ಈಗಾಗಲೇ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹ್ಯಾಂಗೆ ಕೆಲಸ ಮಾಡಿದ್ದಾರೆ ಏನು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಕಷ್ಟ ಇದೆ ಪಾಪ, ಅದರಿಂದ ಅವ್ರು ಬದಲಾಗ್ಬೋದು. ಆದರೆ ಇದೆಲ್ಲ ಆಗೋದಕ್ಕೆ ಒಂದು ಪ್ರಿನ್ಸಿಪಲ್ ಸ್ಟ್ಯಾಂಡನ್ನು ಕಾಂಗ್ರೆಸ್ ಹೈಕಮಾಂಡ್ ತಗೋಬೇಕು. ಅಂದರೆ ಈಗ ಇದನ್ನು ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆಗದಂತೆ ತಡೆಯುವ ಕೆಲಸವನ್ನು ಉಪಮುಖ್ಯಮಂತ್ರಿಗಳೇ ಮಾಡ್ತಾರೆ. ಐ ವಿಲ್ ಟೆಲ್ ಯು. ಯಾಕೆಂದ್ರೆ ಒಮ್ಮೆ ಸಂಪುಟ ವಿಸ್ತರಣೆ ಆಯಿತು, ಚರ್ಚೆಗೆ ಬ್ರೇಕ್ ಬೀಳುತ್ತೆ. ಅದರ ಅರ್ಥ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಕರ್ನಾಟಕದಲ್ಲಿ ಅಲ್ವಾ. ಆ ಮೆಸೇಜ್ ಹೋಗೋದಕ್ಕೆ DK ಶಿವಕುಮಾರ್ ಏನ್ ಮಾಡ್ತಿದ್ದಾರೆ, ಆ ಚರ್ಚೆಯನ್ನ ಜೀವಂತವಾಗ್ಲಿಕ್ಕೆ ಹಲವು ಸಾಹಸಗಳನ್ನ ಮಾಡ್ತಾರೆ. ಅಂಥದ್ರಲ್ಲಿ ಚರ್ಚೆಯನ್ನ ಎಂಡ್ ಮಾಡೋದು ಅವ್ರಿಗೆ ಬೇಕಾಗಿಲ್ಲ. ಅವ್ರೆ ಆಗ್ಲಿ 1 ವರ್ಷ. ಹಾಗಾದ್ರೆ ಇವರು ದೆಹಲಿ ಯಾತ್ರೆ ಮತ್ತೆ ವಾಪಸ್ ಹಂಗೆ ಹೋಗೋದು, ಬಂದ ದಾರಿಗೆ ಏನು ಗೊತ್ತಾ, ಇದು ಇಬ್ಬರದ್ದು ಆಟ. ಇದು ಸಿದ್ದರಾಮಯ್ಯನವರು ಈ ಗುಂಪನ್ನ ಹಿರಿಯರನ್ನ ಕಳಿಸುವ ಮೂಲಕ
ಅವರ ಮೂಲಕ ಒತ್ತಡ ಹಾಕಿಸೋ ಮೂಲಕ ಈ ನಾಯಕತ್ವ ಬದಲಾವಣೆ ಪ್ರಶ್ನೆ ನೇಪಥ್ಯಕ್ಕೆ ಸರಿ ಹಾಗೆ ಮಾಡ್ತಾರೆ. ಓಕೆ. ಸೊ ಸಂಪುಟ ವಿಸ್ತರಣೆ ಆಗಲೇಬಾರ್ದು ಅನ್ನುವ ಒತ್ತಾಯ ಮಾಡೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಾಯಕತ್ವ ಬದಲಾವಣೆ ಪ್ರಶ್ನೆಯನ್ನ ಜೀವಂತ ಬಾಳ್ಕಿಡಕ್ಕೆ ಟ್ರೈ ಮಾಡ್ತಾರೆ. ಬೋತ್ ಆರ್ ಪ್ಲೇಯಿಂಗ್. ಅವರು ತಮ್ಮ ಆಟವನ್ನು ಆಡ್ತಿದ್ದಾರೆ, ಅದು ಶಾಸಕರನ್ನ ತಮಗೆ ಬೇಕಾದಾಗೆ ಬಳಸ್ಕೊತಾರೆ. ಸೊ ಡಿ ಕೆಗೆ ಭಾಳ ಮುಖ್ಯವಾದ ಸಮಸ್ಯೆ ಅಂತಂದರೆ ಅವರಿಗೆ ಈ ಸಿದ್ದರಾಮಯ್ಯನವರಿದ್ದಾಗೆ ಈಗ ಅಹಿಂದ ಆಗಲಿ ಸೀನಿಯರ್ಸ್ ಆಗಲಿ ಇಂಥವ್ರ ಬೆಂಬಲ ಕಡಿಮೆ. ಯಾಕೆ ಅಂತ ಕೇಳ್ಬೋದು ನಾವು. ಒಂದು, ಅವರಿಗೆ ಬಹುತೇಕ ಯುವಕರು ಫಸ್ಟ್ ಟೈಮ್ ಆಯ್ಕೆ ಆದರೂ ಡಿ ಕೆ ಅವರು ಬೆಂಬಲ ಅಲ್ಲ. ಹೆಚ್ಚಿಗೆ ಹೇಳ್ಬೇಕಂದ್ರೆ ಬಿಸ್ನೆಸ್ ಮಾಡೋಂಥವ್ರು, ಆಮೇಲೆ ಬೇರೆ ಬೇರೆ ರೀತಿ ಬಿಸ್ನೆಸ್ ಮಾಡೋಂಥವ್ರು. ಸೆಕೆಂಡ್ ಅವರಿಗಿರೋ ಸಮಸ್ಯೆ ಏನು ಅಂದರೆ, ಯಾರು ಕಾಂಗ್ರೆಸ್ನಲ್ಲಿ ಮೂಲ ನಿವಾಸಿಗಳಿದ್ದಾರೆ ಅವರೆಲ್ಲ ಡಿ ಕೆ ಜೊತೆ ಕಾಂಪಿಟೇಟರ್ಸು. ಅವ್ರು ಡಿ ಕೆ ಅನುಯಾಯಿಗಳಾಗಲ್ಲ. ಅವರು ಈ ರಾಮಲಿಂಗಾರೆಡ್ಡಿ ಡಿ ಕೆ ಅವರು ಚೆನ್ನಾಗಿದ್ದಾರೆ, ಬಟ್ ಡಿ ಕೆಗಿಂತ ಸೀನಿಯರ್ ಅವರು. ಹೌದು. ಸೊ ಆದ್ದರಿಂದ ಅವರು ಡಿ ಕೆ ಅಭಿಮಾನಿ ಅಂತ ನೀವು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯ ಜೊತೆ ವ್ಯತ್ಯಾಸ ಇರ್ಬೋದು. ಸೊ ಯಾಕೆಂದ್ರೆ ನಾವು ಮೂಲ ನಿವಾಸಿಗಳು, ಇವ್ರು ಬಂದರು ಅಂತ ಅಲ್ಲ ಸರ್. ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕನಸು ಎಲ್ಲೋ ದಿನದಿಂದ ದಿನಕ್ಕೆ ಕರಗ್ತಾ ಇದೆ ಈ ಅವಧಿಯಲ್ಲಿ ಅನ್ನೋ ಥರದ್ದು ಬೆಳವಣಿಗೆ ಆಗ್ತಾ ಇದ್ದಾವೆ. ಅಲ್ಲಲ್ಲ, ಆ ಬೆಳವಣಿಗೆಗಳಾದರೂ ಅದನ್ನು ಚೆಕ್ಮೇಟ್ ಮಾಡುವುದಕ್ಕೆ ಸ್ಟ್ರಾಂಗ್ ಇತ್ತು ಅಷ್ಟೇ. ಅವರೀಗ ಏನು ಇನ್ವೆಸ್ಟ್ ಮಾಡ್ತಿದ್ದಾರೆ ಈಗಂದರೆ, ಈಗ ಆಸಾಮ್ನಲ್ಲಿ ಏನಾದರೂ ಫಲಿತಾಂಶ ಕಾಂಗ್ರೆಸ್ಸಿಗೆ ಸ್ವಲ್ಪ ಚೆನ್ನಾಗಿ ಬಂದರೆ, ಅಥವಾ ತಮಿಳ್ನಾಡಿನಲ್ಲಿ ಅದನ್ನು ಅವರು ಒಂಥರ ಈ ನ್ಯಾಷನಲ್ ಲೀಡರ್ ಆಗೋದಕ್ಕೆ ಹಂಗಲ್ಲ ಸರ್. ಈಗ ಅಲ್ಲಿ ಮತ್ತು ಹೆಂಗಾಗ್ತಾ ಇದೆ, ಡಿ ಕೆಗೆ ಪೂರಕವಾದ ವಾತಾವರಣ ಹೆಂಗೆ ಸಿಗ್ತಾ ಇಲ್ಲ ಅಂದರೆ, ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಬೋದು ಅನ್ನೋ ರಿಪೋರ್ಟ್ ಇದೆ, ಆಸಾಮ್ನಲ್ಲಿ ಇಲ್ಲ. ಕೇರಳದಲ್ಲಿ ಗೆದ್ರೆ ಕ್ರೆಡಿಟ್ ಗೋಸ್ ಟು ಅಗೇನ್ ಸಿದ್ದರಾಮಯ್ಯ. ಅದೇನೆ. ಆದರೂ ಇವರು ಒಟ್ಟಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಹೋದ್ರೂ ಸಾಕು, ಮತ್ತೆ ಕೂಲಿ ಕೇಳ್ಬೋದು. ಅಂದರೆ ಹಿ ವಾಂಟ್ ಟು ಬಿ ಶೋನ್ ಆ್ಯಸ್ ಎ ನ್ಯಾಷನಲ್ ಲೀಡರ್ ಅಂತ. ಆ ಮೂಲಕ ಅವರು ಹಾಗೆ ತನ್ನ ಪ್ರಯತ್ನವನ್ನು ಕೈ ಬಿಡುವ ಮನುಷ್ಯನೇ ಅಲ್ಲ. ಅಪ್ ಟು ಲಾಸ್ಟ್ ಮಿನಿಟ್ ಹಿ ವಿಲ್ ಫೈಟ್, ಹಿ ವಿಲ್ ಪ್ಲೇ ಹಿಸ್ ಒನ್ ಗೇಮ್, ಹಿ ಇಸ್ ಪ್ಲೇಯಿಂಗ್. ಸೊ ಆದ್ದರಿಂದ ಅವ್ರು ಈಗ ನಾವು ಏನು ಮೂಲಭೂತವಾಗಿ ನಾವು ಏನು ಚರ್ಚೆ ಮಾಡೋದಲ್ಲ ಈ ದಾವಣಗೆರೆದು, ಹಿ ವಿಲ್ ಯೂಸ್ ಇಟ್. ಅದನ್ನು ಅವರು ಒಂದು ತಮ್ಮ ಮುಸ್ಲಿಂ ಬೇಸನ್ನು ಹೆಚ್ಚು ಮಾಡ್ಕೊಳ್ಳೋದು, ಎರಡನೇದಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ಕಟ್ ಮಾಡೋದು, ಆ ಮೂಲಕ ಅದ್ರ ಜೊತೆಗೆ ಏನು ಡೆಲ್ಲಿಗೆ ಹೋಗಿದ್ದಾರೆ. ಅಂದರೆ ಸರ್, ನೀವೀಗ ಈ ಕೆಲವೊಂದು ಧೀಮಂತ ನಾಯಕ ಅಂತ ಬಂದಾಗ ಸರ್, ಸಿದ್ದರಾಮಯ್ಯನವರಿಗೆ ಸರಿಸಮನಾಗಿ ನಿಲ್ಲುವಂಥ ಚಾಕಚಕ್ಯತೆ, ಚಾಣಾಕ್ಷತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡ್ತೀರಾ ನೀವು? ಅದು ಆಗಲ್ಲ. ಸಮಸ್ಯೆ ಏನು ಅಂದರೆ, ಡಿ ಕೆ ಅವರು ಇತ್ತೀಚೆಗೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಾಗ ಫೈಟ್ ನೀಡಿದ್ದು. ಆದರೆ ಇಡೀ ರಾಜ್ಯಾದ್ಯಂತ ಡಿ ಕೆ ಫಾಲೋವರ್ಸ್ ಅಂತ ನಿಮಗೊಂದು ಸಮುದಾಯ ಸಿಗಲ್ಲ ಅವರಿಗೆ. ಅವ್ರ ಒಕ್ಕಲಿಗ ನಾಯಕರು ಓಕೆ ಫೈನ್ ಅಲ್ಲಲ್ಲಿದ್ದಾರೆ, ನಾನು ಅವ್ರಿಗೆ ಬೆಂಬಲಿಗರು ಇಲ್ಲವೇ ಇಲ್ಲ ಅಂತ ಹೇಳಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಹಾಗೆ ಈ ಅಹಿಂದ ಅನ್ನುವ ಶಕ್ತಿ ಇದೆ ನೋಡಿ, ದಟ್ ಈಸ್ ಅ ಪವರ್ಫುಲ್. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ಅಂಥ ಪವರ್ಫುಲ್ ಅಹಿಂದ ನಾಯಕ ಇಲ್ಲ. ಸೊ ಅದು ಸಿದ್ದರಾಮಯ್ಯನವ್ರ ಪ್ಲಸ್ ಪಾಯಿಂಟ್. ನೀವು ಬೀದರ್ಗೆ ಹೋದರೆ ಅಲ್ಲಿ ಸಿಗ್ತಾರೆ ಇಂದ. ಹೌದು. ಈ ಕಡೆ ಎಲ್ಲ ಬೀದರ್ನಿಂದ ನೀವು ಎಲ್ಲಿ ಚಾಮರಾಜನಗರವರೆಗೂ ಹೋದ್ರು ಸಿಗ್ತಾರೆ, ಆ ಕಡೆ ಕಾರವಾರದಿಂದ ಕೋಲಾರದವರೆಗೂ ಸಿಗ್ತಾರೆ ನಿಮಗೆ ಅಲ್ವಾ. ಅವ್ರ ಸಪೋರ್ಟರ್ಸ್ ಆ ಬೇಸ್ ಇದೆ. ಈ ಡಿ ಕೆ ಹಂಗಾಗಲ್ಲ. ಡಿ ಕೆ ಸಮಸ್ಯೆ ಅಂತಂದ್ರೆ ನೀವು ಸಮಯ ಬೇಕು, ಇನ್ನವರಿಗೆ ಬೇಕು. ಹಳೆ ಮೈಸೂರು ಪ್ರದೇಶದಲ್ಲಿದ್ದಾರೆ, ಉಳಿದ ಕಡೆ ಡೆವಲಪ್ ಮಾಡ್ಕೊಳ್ಳೋ ಟ್ರೈ ಮಾಡ್ತಾರೆ. ಈಗ ಸತತವಾಗಿ ಸೌತ್ ಕೇರಳಕ್ಕೆ ಹೋಗ್ತಾರೆ, ಬರ್ತಾರೆ, ಅಲ್ಲೊಂದಿಷ್ಟು ಮುಸ್ಲಿಂ ಲೀಡರ್ಸ್ ಇದ್ದಾರೆ, ಇನ್ನೊಂದು ಕಡೆ ಹೋಗ್ತಾರೆ. ಆದರೆ ನೀವು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಇದ್ದಂಥ ಬೆಂಬಲ ಏನಿದೆ ಕಾಂಗ್ರೆಸ್ನ ಒಳಗಡೆ ಆಗಲಿ ಕಮ್ಯುನಿಟಿ ವೈಸ್ ಆಗಲಿ, ಅದು ಡಿ ಕೆ ಅವರಿಗಿಲ್ಲ. ಎಸ್ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ಇದಿಷ್ಟು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಬೋತ್ ಆರ್ ಪ್ಲೇ. ಇದು ಇಬ್ಬರದ್ದು ಆಟ. ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆಗದಂತೆ ತಡೆಯುವ ಕೆಲಸವನ್ನು ಉಪಮುಖ್ಯಮಂತ್ರಿಗಳೇ ಮಾಡ್ತಾರೆ. ಯಾಕೆಂದ್ರೆ ಒಮ್ಮೆ ಸಂಪುಟ ವಿಸ್ತರಣೆ ಆಯಿತು, ಈ ಚರ್ಚೆಗೆ ಬ್ರೇಕ್ ಬೀಳುತ್ತೆ. ಅದರ ಅರ್ಥ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಕರ್ನಾಟಕದಲ್ಲಿ ಅಂತ. ಅಲ್ಲ ಸರ್, ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕನಸು ಎಲ್ಲೋ ದಿನದಿಂದ ದಿನಕ್ಕೆ ಕರಗ್ತಾ ಇದೆ ಈ ಅವಧಿಯಲ್ಲಿ ಅನ್ನೋ ಥರದ್ದು ಬೆಳವಣಿಗೆ ಆಗ್ತಾ ಇದೆ. ಅಲ್ಲಲ್ಲ, ಆ ಬೆಳವಣಿಗೆಗಳಾದರೂ ಅದನ್ನು ಚೆಕ್ಮೇಟ್ ಮಾಡುವುದಕ್ಕೆ ಸ್ಟ್ರಾಂಗ್ ಇತ್ತು ಅಷ್ಟೇ. ಸಿದ್ದರಾಮಯ್ಯನವರಿಗೆ ಸರಿಸಮನಾಗಿ ನಿಲ್ಲುವಂಥ ಚಾಕಚಕ್ಯತೆ, ಚಾಣಾಕ್ಷತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡ್ತೀರಾ ನೀವು? ಇಡೀ ರಾಜ್ಯಾದ್ಯಂತ ಡಿ ಕೆ ಫಾಲೋವರ್ಸ್ ಅಂತ ನಿಮಗೊಂದು ಸಮುದಾಯ ಸಿಗಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಹಾಗೆ ಈ ಅಹಿಂದ ಅನ್ನುವ ಶಕ್ತಿ ಇದೆ ನೋಡಿ, ದಟ್ ಈಸ್ ಅ ಪವರ್ಫುಲ್. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ಅಂಥ ಪವರ್ಫುಲ್ ಅಹಿಂದ ನಾಯಕ ಇಲ್ಲ.